ಇದು ಟಿವಿ9 ವಿಶೇಷ. ನಾನು ಅವಿನಾಶ್ ಶಿವನ್. ಆರಂಭದಲ್ಲಿ ಹೀಗೆ ಹೋಗಿ ಹಾಗೆ ಡೌನ್ ಆಯಿತು. ಅದು ನಿನ್ನೆ ಪಾಕಿಸ್ತಾನದ ಬ್ಯಾಟಿಂಗ್. ಆರಂಭದಲ್ಲಿ ಏನು ರನ್ ಗಳಿಸಿದ್ರು, ಒಬ್ಬರಾದ್ಮೇಲೆ ಒಬ್ಬರು ಈ ಶಾಟ್ಗಳನ್ನು ಹೊಡಿತಿದ್ದಂಥ ರೀತಿ ನೋಡಿದ್ರೆ ಫಕರ್ ಜಮಾನ್ ಜೊತೆಗೆ ಈ ಫರ್ಹಾನ್ ಇವರು ಆರಂಭದಲ್ಲಿ ಇವರ ಆಟಾಟೋಪಗಳು ಇದೆಲ್ಲವನ್ನು ನೋಡಿದಾಗ 200 ರನ್ ಗಳಿಸ್ತಾರೇನೋ ಅಂತ ಮಿನಿಮಮ್ ಅನ್ನಿಸ್ತಾ ಇತ್ತು. ಆದರೆ ನಂತರ ಸಿಚುವೇಶನ್ ನೋಡಿದ್ರೆ ಸೈಬ್ಜಾದ 57, ಫಕರ್ ಜಮಾನ್ 46 ಇವರಿಬ್ಬರು ಕೂಡ ಸೇರಿ ಒಂದು ಪಾರ್ಟ್ನರ್ಶಿಪ್ಪನ್ನು ಬಿಲ್ಡ್ ಮಾಡ್ತಾರೆ. ನಂತರ ಬಂದವರೆಲ್ಲರೂ ಕೂಡ ಹಾಗೆ ಹೇಗೆ ಮೇಲೆ ಹೋಯಿತು ಹಾಗೆ ಕೊಲ್ಯಾಪ್ಸ್ ಆಯಿತು. ಸೊ ಓವರಾಲ್ ಗಳಿಸಿದ್ದು 146. ಅಯ್ಯೂಬ್ ಇರ್ಬೋದು, ಹಾಗೆ ಮೊಹಮ್ಮದ್ ಹ್ಯಾರಿಸ್ ಇರ್ಬೋದು, ಸಲ್ಮಾನ್ ಆಗಾ, ಮೊಹಮ್ಮದ್ ನವಾಜ್, ಹುಸೇನ್ ತಲಾತ್ ಇವರೆಲ್ಲರೂ ಕೂಡ ಒಂದಂಕಿಗೆ ಎಲ್ಲರೂ ಕೂಡ ವಾಪಸ್ ಮನೆ ಸೇರ್ತಾರೆ. ಓವರಾಲ್ 146 ರನ್ ಗಳಿಸುತ್ತೆ ಕುಲ್ದೀಪ್ ಯಾದವ್. ಬಿಗ್ ಥ್ಯಾಂಕ್ಸ್ ಟು ಕುಲ್ದೀಪ್ ಯಾದವ್. ಆ ಒಂದು ಮ್ಯಾಚನ್ನು ವಾಪಸ್ ತಂದಿದ್ದೆ. ಅವರ ಬ್ಯಾಟಿಂಗ್ ಏನು ಹೋಗ್ತಾ ಇತ್ತು ರನ್ ರೇಟ್ ಅದನ್ನು ಹಾಗೆ ಇಳಿಸಿದ್ದೆ ಕುಲ್ದೀಪ್ ಯಾದವ್. ಸೊ ಹಾಗೆ ವರುಣ್ ಚಕ್ರವರ್ತಿ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಅಕ್ಷರ್ ಪಟೇಲ್ ಕೂಡ ಇಬ್ಬರು ಕೂಡ 2 ವಿಕೆಟನ್ನು ಗಳಿಸಿ, ಆದರೆ 4 ವಿಕೆಟ್ ಗಳಿಸಂಥ ಕುಲ್ದೀಪ್ ಯಾದವ್ ನೆನೆ ಗೇಮ್ ಚೇಂಜರ್ ಆಗಿ ಇಂಡಿಯಾಗೆ ಕಾಣಿಸ್ಕೊಂಡ್ರು. ಹಾಗೆ ಬೌಲಿಂಗ್ ಅಂತ ಬಂದಾಗ ಬುಮ್ರಾ ಕೂಡ 2 ವಿಕೆಟ್ನ ಗಳಿಸ್ತಾರೆ. ಅದರಲ್ಲೂ ಕೂಡ ಹ್ಯಾರಿಸ್ ರೌಫನ್ನು ಬೋಲ್ಡ್ ಮಾಡಿದಂಥ ಸೆಲೆಬ್ರೇಷನ್ ಇದೆಯಲ್ಲ ಅದು ಅದ್ಭುತವಾಗಿತ್ತು. ಏನು ಕಿತಾಪತಿ ಮಾಡ್ತಾ ಇದ್ದ ಹ್ಯಾರಿಸ್ ರೌಫ್, ಆತನಿಗೆ ಕರೆಕ್ಟಾದಂಥ ಉತ್ತರ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ರೀತಿ ಆಗಿತ್ತು. ಸೊ ಅದಾದಮೇಲೆ ನಮ್ಮ ಬ್ಯಾಟಿಂಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲೂ ಕೂಡ ಟ್ವಿಸ್ಟ್ ಶುರುವಾಯಿತು. ನಾವೊಂದು ಈಸಿ ಚೇಸ್ 146 ಅಂತಂದರೆ ನಮ್ಮ ಅಭಿಷೇಕ್ ಶರ್ಮಾ, ಶುಭ್ಮಾನ್ ಗಿಲ್ ಇವರೆಲ್ಲ ಇರುವಂಥ ಫಾರ್ಮ್ ನೋಡಿದಾಗ ಇದನ್ನೆಲ್ಲ 15 ಓವರ್ಗೆ ನಾವು ಹೊಡೆದಾಕ್ತೀವಿ ಅಂತ ಇತ್ತು. ಆದರೆ ಆರಂಭದಲ್ಲೇ 3 ವಿಕೆಟ್ ಹೋಗುತ್ತೆ ನಮ್ಮದು. ಅಭಿಷೇಕ್ ಶರ್ಮಾ 5 ರನ್ ಗಳಿಸಿ ಔಟ್ ಆಗ್ತಾರೆ. ಹಾಗೆ 12 ರನ್ ಗಳಿಸಿ ಶುಭ್ಮಾನ್ ಗಿಲ್ ಔಟ್ ಆಗ್ತಾರೆ. ಸೂರ್ಯಕುಮಾರ್ ಯಾದವ್ ಕೇವಲ 1 ರನ್ ಗಳಿಸ್ತಾರೆ. ಸೂರ್ಯಕುಮಾರ್ ಯಾದವ್ ಮತ್ತೊಮ್ಮೆ ಭಾಳ ಅಗತ್ಯ ಇದ್ದಂಥ ಮ್ಯಾಚ್ನಲ್ಲಿ ಕೈ ಕೊಟ್ಟಿರೋದು ನೆನ್ನೆ ಮತ್ತೊಮ್ಮೆ ನಾವು ನೋಡಿದ್ವಿ. 1 ರನ್ಗೆ ಔಟ್ ಆಗ್ತಾರೆ. ಅಲ್ಲಿಗೆ 4 ಓವರ್ಗೆ 20 ರನ್ನಿಗೆ 3 ವಿಕೆಟನ್ನು ಕಳ್ಕೊಂಡು ಭಾಳ ಸಂಕಷ್ಟದ ಪರಿಸ್ಥಿತಿ ಅದು. ಸೊ ಅದಾದಮೇಲೆ ಸಂಜು ಸ್ಯಾಮ್ಸನ್ ಮತ್ತು ತಿಲಕ್ ವರ್ಮಾ ಆ ಇನ್ನಿಂಗ್ಸನ್ನು ಬಿಲ್ಡ್ ಮಾಡಿದಂಥ ರೀತಿ ಇದೆಯಲ್ಲ, ಸೊ ಆರಂಭದಲ್ಲಿ ಅನಿಸಿರ್ಬೋದು ಭಾಳಷ್ಟು ಜನರಿಗೆ ಏನಿಬ್ಬರು ಅಷ್ಟು ಸ್ಲೋ ಆಗಿ ಆಡ್ತಿದ್ದಾರೆ ಅಂತ. ಆದರೆ ವಿಕೆಟ್ ಅಲ್ಲಿ ಮತ್ತೇನಾದರೂ 2 ವಿಕೆಟ್ ಬಿದ್ದಿದ್ರೆ ನಾವು ಇನ್ನಷ್ಟು ಸಂಕಷ್ಟಕ್ಕೆ ಹೋಗ್ತಾ ಇದ್ವಿ. 100 ರನ್ ಗಳಿಸೋದು ಕೂಡ ಕಷ್ಟ ಆಗ್ತಾ ಇತ್ತು. ಪ್ರೆಷರ್ ಬಿಲ್ಡ್ ಆಗ್ತಾ ಇತ್ತು. ಸೊ ನಿಧಾನವಾಗಿ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿ ಸಂಜು ಸ್ಯಾಮ್ಸನ್ ಔಟ್ ಆಗೋದು ಆಲ್ಮೋಸ್ಟ್ 12ನೇ ಓವರ್ನಲ್ಲಿ 77ಕ್ಕೆ 4. ಸಂಜು ಸ್ಯಾಮ್ಸನ್ ಗಳಿಸಿದಂಥ ರನ್ ಕಡಿಮೆ ಅನಿಸ್ಬೋದು ನಿಮಗೆ, 24 ರನ್ 21 ಬಾಲಲ್ಲಿ 2 ಬೌಂಡ್ರಿ 1 ಸಿಕ್ಸರ್. ಆದರೆ ಆ ಪಾರ್ಟ್ನರ್ಶಿಪ್ ಏನು ಬಿಲ್ಡ್ ಆಯಿತು 20ಕ್ಕೆ 3ರಿಂದ 77ಕ್ಕೆ 4. ಅಲ್ಲಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ನಂತರ ಶಿವಮ್ ದುಬೆ ಅವರ ಇನ್ನಿಂಗ್ಸ್ ಕೂಡ 22 ಬಾಲಲ್ಲಿ 33, 2 ಬೌಂಡ್ರಿ 2 ಸಿಕ್ಸ್. ಆ 2 ಸಿಕ್ಸನ್ನು ಅವರು ಗಳಿಸಿದಂಥ ರೀತಿ ಪ್ರೆಷರನ್ನು ಕಡಿಮೆ ಮಾಡ್ತು. ಇನ್ನೊಂದು ಕಡೆ ತಿಲಕ್ ವರ್ಮಾ ಭಾಳ ಸ್ಲೋ ಆಗಿ ಸ್ಟಾರ್ಟ್ ಮಾಡ್ತಾರೆ, ತುಂಬ ಯೋಚನೆ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಆದರೆ ಕೊನೆಯದಾಗಿ ಅವರು ಆಕ್ಸೆಲರೇಟ್ ಮಾಡಿದಂಥ ರೀತಿ, ಈ ಹುಡುಗನಿಗೆ ಭಯ ಅನ್ನೋದಿಲ್ಲ, ಕೂಲ್ ಹೆಡ್ ಇದೆ. ಭಾಳಷ್ಟು ವರ್ಷಗಳ ಕಾಲ ಟೀಮ್ ಇಂಡಿಯಾಗೆ ಈತ ಆಡ್ತಾನೆ, ಇದನ್ನು ಬರೆದಿಟ್ಕೊಳ್ಳಿ. ಯಾಕಂದರೆ ತಿಲಕ್ ವರ್ಮಾ ಅಂತ ಪ್ಲೇಯರ್ಗಳು ಬೇಕು. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಗ್ತಿದೆ, ಫೈನಲ್, ಯಾರಿಗೆ ಆದರೂ ಕೂಡ ಒಂದಷ್ಟು ನರ್ವಸ್ನೆಸ್ ಇರುತ್ತೆ. ಆದರೆ ತಿಲಕ್ ವರ್ಮಾ ನೆನ್ನೆ ಎಲ್ಲೂ ಕೂಡ ಆ ಒಂದು ನರ್ವ್ಸ್ ಇರೋದು ಅಥವಾ ಒಂದು ಟೆನ್ಷನ್ ಇರೋದು ಯಾವುದನ್ನು ಕೂಡ ತೋರಿಸ್ಕೊಳ್ಳೇ ಇಲ್ಲ. ಕೂಲ್ ಆಗಿದ್ರು, ಒಂದು ಮೆಟ್ಟಲಿಂದ ಮೇಡಪ್ ಮ್ಯಾನ್ ಅಂತ ಅನಿಸ್ತು, ಅಷ್ಟು ಗಟ್ಟಿಯಾಗಿದ್ರು ನೆನ್ನೆ. ಹಾಗೆ ತಿಲಕ್ ವರ್ಮಾ ಇನ್ನೊಂದು ಭಾಳ ಪ್ರಮುಖವಾದಂಥ ವಿಚಾರ ಅವ್ರು ನೆನ್ನೆ ಮಾಡಿದ್ದೇನು ಅಂತಂದರೆ, ಎಲ್ಲಿ ಸ್ಲೋ ಆಗಿ ಆಡಬೇಕು ಅಲ್ಲಿ ಸ್ಲೋ ಆಗಿ ಆಡಿ, ಎಲ್ಲಿ ಬ್ಯಾಡ್ ಬಾಲ್ಗಳು ಬರುತ್ತೆ ಅದನ್ನು ಕ್ಲಿಯರ್ ಮಾಡ್ತಾಯಿದ್ರು. ಸೊ ಇದನ್ನು ತಿಲಕ್ ವರ್ಮಾ ಭಾಳ ನೀಟಾಗಿ ನೆನ್ನೆ ಎಕ್ಸಿಕ್ಯೂಟ್ ಮಾಡಿದ್ರು. ಅದರಲ್ಲೂ ಕೊನೆಯದಾಗಿ ಆ ಲಾಸ್ಟ್ ಓವರಲ್ಲಿ 10 ರನ್ ಬೇಕಾಗಿದ್ದಾಗಲೂ ಕೂಡ ಮ್ಯಾಚ್ಗಳು ಟರ್ನ್ ಆಗಿದ್ದು ನಾವು ನೋಡಿದ್ದೀವಿ. ಅಷ್ಟೊಂದು ಪ್ರೆಷರ್ ಇತ್ತು, ಅದನ್ನು ನೀಟಾಗಿ ನಿಭಾಯಿಸಿದ್ರು. ಕೊನೆಯದಾಗಿ ರಿಂಕು ಸಿಂಗ್ ಬಂದು ಕೆಲಸವನ್ನು ಮುಗಿಸಿದ್ರು. ಸೊ ಇದೆಲ್ಲ ಮ್ಯಾಚಲ್ಲಿ ಆದಂಥ ಹೈ ಡ್ರಾಮಾ. ಆದರೆ ಮ್ಯಾಚ್ ಆದಮೇಲೆ ಏನಾಯಿತು, ಹ್ಯಾಂಡ್ ಶೇಕ್ ಅಂತೂ ಇಲ್ಲ, ಅದು ನೀವು ಮುಂಚೆನೇ ನೋಡಿದ್ರೆ. ಸೊ ಅದಾದಮೇಲೆ ಈ ಕಪ್ ಕೊಡುವಂಥ ಸಂದರ್ಭದಲ್ಲೂ ಕೂಡ ಇಲ್ಲೊಂದು ಸ್ವಲ್ಪ ಗೊಂದಲ ಇದೆ. ಒಂದು ಕಡೆ ಇಂಡಿಯಾದವರೇ ಇದನ್ನು ತಗೊಳ್ಳೋಕ್ಕೆ ಮುಂದಾಗಲಿಲ್ಲ. ಯಾಕಂದರೆ ಮೊಹಸಿನ್ ನಖ್ವಿ ಈ PCB ಚೀಫ್, ಹಾಗೆ ACCಯ ಚೀಫ್, ಈ ಏಷ್ಯಾ ಕಪ್ ಏನು ನಡೆಸ್ತಾ ಇದೆ ಅದರ ಚೀಫ್ ಆಗಿರೋ ಕಾರಣ ಈತನ ಕೈಯಿಂದ ನಾವು ಟ್ರೋಫಿ ತಗೊಳ್ಳೋಲ್ಲ ಅಂತ ಇಂಡಿಯಾದವರು ಹೇಳಿದ್ರು ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ಇಂಡಿಯಾದವ್ರಿಗೆ ನಾವು ಟ್ರೋಫಿ ಕೊಡಲ್ಲ ಅಂತ ಈತನೇ ಟ್ರೋಫಿ ಇಟ್ಕೊಂಡು ಓಡೋದಾ ಅನ್ನೋದು ಇನ್ನೊಂದು ಅಲ್ಲಿ ಬರ್ತಿರುವಂಥ ಸುದ್ದಿ. 2ರಲ್ಲಿ ಯಾವುದು ಅನ್ನೋದು ಇನ್ನೂ ಕನ್ಫರ್ಮ್ ಆಗಬೇಕಾಗಿದೆ. ಆದರೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಸೂರ್ಯಕುಮಾರ್ ಯಾದವ್ ಮಾತನಾಡ್ತಾ ಹೇಳಿದರು, ಒಂದು ಟೀಮ್ಗೆ ಕಪ್ ಕೊಡೋದನ್ನು ಡಿನೈ ಮಾಡೋದಿದೆಯಲ್ಲ, ಫಾರ್ ದ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಯಾಕಂದರೆ ನಾವು ಭಾಳ ಕಷ್ಟಪಟ್ಟಿದ್ದೀವಿ, ಹಾರ್ಡ್ ಫೈಟ್ ಕೊಟ್ಟಿದ್ದೀವಿ. ಆದರೆ ಒಂದು ಗೆದ್ದಂಥ ತಂಡ ಆಲ್ಮೋಸ್ಟ್ 7 ಮ್ಯಾಚ್ಗಳನ್ನು ಬ್ಯಾಕ್ ಟು ಬ್ಯಾಕ್ ಗೆದ್ದು ಈ ಒಂದು ಟ್ರೋಫಿಯನ್ನು ಒಂದೇ ಒಂದು ಸೋಲ್ ಇಲ್ಲದೆ, ಅದು ಕೂಡ ಒಂದು ಸೂಪರ್ ಓವರ್ ಆಯಿತು ಶ್ರೀಲಂಕಾ ಮೇಲೆ, ನಾವು ಗೆದ್ದಿದ್ದೀವಿ, ಎಫರ್ಟ್ ಹಾಕಿದ್ದೀವಿ. ಆದರೆ ಒಂದು ತಂಡಕ್ಕೆ ಕಪ್ ಕೊಡೋದನ್ನು ಡಿನೈ ಮಾಡೋದಿದೆಯಲ್ಲ ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಸೂರ್ಯಕುಮಾರ್ ಯಾದವ್ ಹೇಳಿದರು. ಜೊತೆಗೆ ನನ್ನ ಟ್ರೋಫಿಗಳು ಆಲ್ರೆಡಿ ಡ್ರೆಸ್ಸಿಂಗ್ ರೂಮಲ್ಲಿದೆ. ನನ್ನ ಪ್ರತಿಯೊಬ್ಬ ಪ್ಲೇಯರ್ ಕೂಡ ನನ್ನ ಸೇರಿಸಿದಾಗೆ ಒಟ್ಟು 14 ಪ್ಲೇಯರ್ಗಳು ಉಳಿದಾಗ ಯಾರಿದ್ದಾರೆ ನನ್ನ ಬಿಟ್ಟು ಎಲ್ಲರೂ ಕೂಡ ನನಗೆ ಟ್ರೋಫಿಗಳೇ, ಅದು ನನಗೆ ಅಮೂಲ್ಯವಾದಂಥ ಟ್ರೋಫಿ, ಅದರ ಮುಂದೆ ಯಾವ ಟ್ರೋಫಿ ಕೂಡ ಇಲ್ಲ ಅಂತ ಸೂರ್ಯಕುಮಾರ್ ಅವರು ಮಾರ್ಮಿಕವಾಗಿ ನೆನ್ನೆ ಹೇಳಿದ್ರು. ಸೊ ಇದು ನೆನ್ನೆ ಮ್ಯಾಚ್ನಲ್ಲಾದಂಥ ಹೈಡ್ರಾಮಾ. ಆದರೆ ಜೊತೆಗೆ ಈ ಸಲ್ಮಾನ್ ಆಗಾ ಆತನಿಗೆ ರನ್ನರ್-ಅಪ್ನ ಒಂದು ಚೆಕ್ಕನ್ನು ಕೊಡ್ತಾರೆ. ಸೊ ಅದನ್ನು ಆತ ತಗೊಂಡು ಅಲ್ಲೇ ಬಿಸಾಡಿ ಹೋಗ್ತಾನೆ. ಜೊತೆಗೆ ಆತ ಪ್ರೆಸ್ ಮೀಟಲ್ಲಿ ಬಂದು ಹೇಳ್ತಾನೆ,
ಇಂಡಿಯಾದವರಿಗೆ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಇಲ್ಲ, ಅವ್ರು ನಮಗೆ ಅವಮಾನ ಮಾಡಿಲ್ಲ, ಕ್ರಿಕೆಟಿಗೆ ಅವಮಾನ ಮಾಡಿದ್ರು ಅಂತ. ಆ ಚೆಕ್ಕನ್ನು ನೀನೇ ಅಲಪಿಸ್ತಿದ್ದು, ಹಾಗಾಗಿ ನೀನು ಕೂಡ ಕ್ರಿಕೆಟಿಗೆ ಡಿಸ್ರೆಸ್ಪೆಕ್ಟ್ ಮಾಡಿದೀಯ. ಸೊ ಇದು ನೆನ್ನೆ ಆದಂಥ ಹೈಡ್ರಾಮಾ. ಎನಿವೆ, ಒಂದು ಒಳ್ಳೆ ಎಫರ್ಟ್ ಹಾಕಿದ್ರು, ಜೊತೆಗೆ ಪಾಕಿಸ್ತಾನಕ್ಕೆ ಎಲ್ಲೆಲ್ಲಿ ಉತ್ತರವನ್ನು ಕೊಡಬೇಕೋ ಅದನ್ನು ಕರೆಕ್ಟಾಗಿ, ಬರೀ ಕ್ರಿಕೆಟ್ ಮಾತ್ರ ಅಲ್ಲ, ಕ್ರಿಕೆಟ್ನ ಹೊರತಾಗಿ ಕೂಡ ಟೀಮ್ ಇಂಡಿಯಾ ಕೊಟ್ಟಿದೆ ಅಂತ ಅನಿಸುತ್ತೆ. ಸೊ ನಿಮ್ಗೇನಿಸ್ತು ನೆನ್ನೆ ಮ್ಯಾಚ್? ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.